ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನು ಸೂಪರ್ ಡೂಪರ್ ಆಗಿ ಬೆಳಗ್ಗೆ ಎದ್ದು ಇಷ್ಟೆಲ್ಲ ಕೆಲಸ ಮುಗಿಸಿದ್ದೀನಿ ಫ್ರೆಂಡ್ಸ್. ಸಿಂಪಲ್ ರಂಗೋಲಿ ಹಾಕಿದ್ದೀನಿ ಅಂತ ಏನು ಅನ್ಕೋಬೇಡಿ ಫ್ರೆಂಡ್ಸ್. ನಾಳೆ ಸಂಕ್ರಾಂತಿ ಹಬ್ಬಲ್ಲ, ನಾಳಿದ್ದು ಅವಾಗ ಗ್ರ್ಯಾಂಡಾಗಿರೋ ರಂಗೋಲಿ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು, ಏನಪ್ಪ ಇದು ಬರ್ತ್ಡೇ ಅಂತ ಹೇಳ್ತಾಳೆ ಹಿಂಗಳಲ್ಲ ಅಂತ ಅನ್ಕೋತಿದ್ದೀರಾ ಫ್ರೆಂಡ್ಸ್. ಎಲ್ಲ ಕೆಲಸ ಮುಗಿಸ್ಬಿಟ್ಟು ರೆಡಿ ಆದರೆ ಆ ಬರ್ತ್ಡೇಗೆ ಒಂದು ಲೆಕ್ಕಾಚಾರ ಇರ್ತಿದೆ ಫ್ರೆಂಡ್ಸ್. ಫಸ್ಟ್ಗೆ ರೆಡಿ ಆಗ್ಬಿಟ್ಟು ನಾವೆಲ್ಲ ಕೆಲಸ ಮಾಡ್ತೀವಿ ಅಂದರೆ ಮೇಕಪ್ ಎಲ್ಲ ಹಾಳಾಗ್ತೈತೆ. ಅದಕ್ಕೆ ಈ ಗೆಟಪಲ್ಲಿ ಇದ್ದೀನಿ ಫ್ರೆಂಡ್ಸ್. ನನ್ನ ಮೆಹಂದಿ ಸಿಂಪಲಾಗಿ ಚೆನ್ನಾಗೈತಲ್ಲ, ಖುಷಿ ಆಯಿತು. ಓಕೆ ಫ್ರೆಂಡ್ಸ್, ಈಗ ನಾನು ಅವಮ್ಮ ಟೈಲರ್ ಅವಕ್ಕ ಡ್ರೆಸ್ ಕೊಡೋದೇ ಲೇಟ್ ಆಯಿತು ಫ್ರೆಂಡ್ಸ್. 10 ಗಂಟೆಗೆ ಕೊಟ್ಟವ್ರೆ. 10 ಗಂಟೆ ಅಷ್ಟಲ್ಲಿ ನಾನು ದೇವಸ್ಥಾನ ಹತ್ರ ಇರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ನಾನು. ಹಿಂಗಿರುತ್ತೆ ಫ್ರೆಂಡ್ಸ್ ನಮ್ಮ ಪರಿಸ್ಥಿತಿ. ಟೈಲರ್ಗಳು ಸಿಕ್ದಿರ ಇಲ್ಲಿ ಹಿಂಗೈತೆ ಪರಿಸ್ಥಿತಿ. ಆದಷ್ಟು ಬೇಗ ಮಿಷಿನ್ ತೊಗೊಳೋದು ಬೆಸ್ಟು. ಅದಕ್ಕೆ ಡ್ರೆಸ್ ಇವಾಗ ಈಸ್ಕೊಬಂದು ಶಿವ ಇಡ್ತು. ಲ್ಯಾವೆಂಡರ್ ಕಲರ್ ಫ್ರೆಂಡ್ಸ್. ಶಿವ ಸೆಲೆಕ್ಟ್ ಮಾಡಿದ್ದು, ಈಗ ದೇವಸ್ಥಾನಕ್ಕೆ ಹಾಕೋತೀನಿ. ಸಂಜೆ ನನ್ನ ಸೆಲೆಕ್ಷನ್ ಡ್ರೆಸ್ ಹಾಕ್ಕೊಳ್ತೀನಿ. ಪೂಜೆನೂ ಐತೆ ಫ್ರೆಂಡ್ಸ್, ಆದರೆ ಹೂವು ಇಲ್ಲ. ಹಂಗೆ ದೀಪ ಹಚ್ಬಿಟ್ಟು ಹೋಗ್ತೀನಿ. ಸಂಜೆ ಆರಾಮಾಗಿ ಇನ್ನೂ ಹೂವೆಲ್ಲ ತಂದು ಪೂಜೆ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಅದಕ್ಕೂ ಮುಂಚೆ ಶಿವಾಗೆ ಟಿಫನ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಇವತ್ತು ನನ್ನ ಬರ್ತ್ಡೇ ಸ್ಪೆಷಲ್ ಬಿರಿಯಾನಿ ಮಾಡ್ತೀನಿ ಅನ್ಕೋತಾ ಇದ್ರಾ? ಇಲ್ಲ ಫ್ರೆಂಡ್ಸ್, ಸೋಮವಾರ ಆಗಿರೋದ್ರಿಂದ ಕ್ಯಾರೆಟು, ನೌಕೋಲು, ಬೀನ್ಸು, ಆಲೂಗಡ್ಡೆ, ಕ್ಯಾಪ್ಸಿಕಮ್ ತರಕಾರಿ ಇಷ್ಟು ಕಟ್ ಮಾಡಿಕೊಂಡು ಕುಕ್ಕರ್ಗೆ ತೊಗರಿಬೇಳೆ, ಕಡಲೆ ಬೀಜ, ನೆನೆಸಿರೋ ಬಟಾಣಿ, ಅಕ್ಕಿ ಸ್ವಲ್ಪ ಹಾಕೊಂಡಿದ್ದೀನಿ. ಕಾಳುಗಳೆಲ್ಲ ಜಾಸ್ತಿ ಹಾಕೊಂಡಿದ್ದೀನಿ ಚೆನ್ನಾಗಿ ಬರಲಿ ಅಂದ್ಬಿಟ್ಟು. ಅವಿಷ್ಟನ್ನು ನೀಟಾಗಿ ತೊಳ್ಕೊಂಡು ಆಮೇಲೆ ಕಟ್ ಮಾಡ್ಕೊಂಡಿರೋ ತರಕಾರಿನೆಲ್ಲ ಹಾಕ್ಕೊಂಡು ಅದಕ್ಕೆ ತರಕಾರಿ ಮುಳುಗೋಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಸಾಫ್ಟಾಗಿ ಬೇಯಲಿ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ವಿಸಿಲ್ ಕ್ಲೋಸ್ ಮಾಡಿ 3 ವಿಸಿಲ್ ಬೇಯಿಸ್ಕೋತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಇದಕ್ಕೆ ಕ್ಯಾಪ್ಸಿಕಮ್ಮು, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಲ್ಲ ಫ್ರೆಂಡ್ಸ್, ಆದರೂ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬ್ಯಾಡಿಗೆ ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ, ಇಲ್ಲಿ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಇದು ಬಿಸಿಬೇಳೆಬಾತ್ ಪೌಡ್ರ್ ಫ್ರೆಂಡ್ಸ್. ಆದರೂ ನಮ್ಮ ಮನೆ ಸಾಂಬಾರು ಪುಡಿನೂ ಒಂದು ಸ್ವಲ್ಪ ಬಳಸ್ತೀನಿ ನಾನು, ಸಿಗ್ನೇಚರ್ ಸ್ಟೈಲ್ ಇರಲಿ ಅಂದ್ಬಿಟ್ಟು. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 3 ಸೌಟಷ್ಟು ಚಿಕ್ಕ ಸೌಟಲ್ಲಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ ಸಾಸಿವೆ ಹಾಕೊಂಡು, ಕರಿಬೇವು ಹಾಕೊಂಡು, ಬ್ಯಾಡಿಗೆ ಮೆಣಸಿನಕಾಯಿನೂ ಹಾಕೊಂಡು, ಬೆಳ್ಳುಳ್ಳಿ ಹಾಕಂಗಿಲ್ಲ ಫ್ರೆಂಡ್ಸ್. ಆದರೂ ಹೋದ್ಸಲ ನಾನು ಬಿಸಿಬೇಳೆಬಾತ್ ಮಾಡಿದಾಗ ಹೇಳಿದ್ರಿ ಬೆಳ್ಳುಳ್ಳಿ ಹಾಕಿ ಸೂಪರ್ ಆಗಿರ್ತೈತೆ ಅಂತ, ಅದಕ್ಕೆ ಹಾಕ್ತೆ. ಆಮೇಲೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಸಾಂಬಾರು ಈರುಳ್ಳಿ ಹಾಕೋಬೇಕು ಫ್ರೆಂಡ್ಸ್. ಬಿಸಿಬೇಳೆಬಾತಲ್ಲಿ ನೆಕ್ಸ್ಟ್ ಲೆವೆಲ್ ಇರ್ತೈತೆ. ಅದೇ ಸಣ್ಣ ಈರುಳ್ಳಿ ಒಂದ್ಸಲ ಮಾಡಬೇಕು ಫ್ರೆಂಡ್ಸ್. ಆದರೆ ಲೈಫಲ್ಲಿ ನಾವು ಸಣ್ಣ ಈರುಳ್ಳಿ ತಂದೇ ಇಲ್ಲ, ಮಾಡಬೇಕು ಒಂದ್ಸಲ. ಕ್ಯಾಪ್ಸಿಕಮ್ ಆಗಲೇ ಬೇಕಾಗಲಿಲ್ಲ ಫ್ರೆಂಡ್ಸ್. ಅದು ಬೇಕಾಕಿದ್ರೆ ಫುಲ್ಲು ನುಣ್ಣಗಾಗ್ಬಿಡ್ತೈತೆ, ತಿನ್ನೋಕ್ಕೆ ಚೆನ್ನಾಗಿ ಅನ್ಸಲ್ಲ. ಅದಕ್ಕೆ ಎಣ್ಣೆಲೆ ಫ್ರೈ ಮಾಡ್ಕೊಂಡ್ರೆ ಒಂದು 5 ನಿಮಿಷ ಫ್ರೈ ಆಗೋಗ್ತೈತೆ. ಆಮೇಲೆ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಉಳ್ಳಿ ಟೊಮೊಟೊ ಹಾಕ್ಕೊಂಡು ಮಾಡಿದ್ರೆ ಸೂಪರಾಗಿ ಬರ್ತೈತೆ ಫ್ರೆಂಡ್ಸ್ ಬಿಸಿಬೇಳೆಬಾತು. ಆಗಲೇ ಬೇಯಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಬೇಳೆಗೆ, ಅಕ್ಕಿಗೆಲ್ಲ. ಅದಕ್ಕೆ ಇದಕ್ಕೂ ಬೇಕಾದಷ್ಟು ಉಪ್ಪು ಹಾಕೊಂಡು ತಟ್ಟೆ ಮುಚ್ಚಿ ನೀಟಾಗಿ ಬೇಯಿಸ್ಕೊಂಡೆ ಸಾಫ್ಟಾಗಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿಬೇಳೆಬಾತ್ ಪೌಡ್ರು ಪ್ಯಾಕೆಟಲ್ಲಿ ತಂದಿದ್ದಲ್ಲ ಫ್ರೆಂಡ್ಸ್, ಅದು ಅರ್ಧದಷ್ಟು ಫುಲ್ಲು ಹಾಕ್ಕೊಂಡು ನನ್ನ ಸಿಗ್ನೇಚರ್ ಸ್ಟೈಲು ಮನೆ ಬೇಳೆ ಸಾಂಬಾರು ಪುಡಿನೂ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಮನೆ ಬೇಳೆ ಸಾಂಬಾರು ಪುಡಿನ ಹಾಕಿ, ಅದು ಎಕ್ಸ್ಟ್ರಾ ಟೇಸ್ಟ್ ಇರ್ತೈತೆ. ಸ್ವಲ್ಪ ಈ ಥರ ಪೌಡ್ರ್ಗಳು ಜಾಸ್ತಿ ಹಾಕ್ಕೊಳ್ತೀನಿ ನಾನು, ಶಿವಾಗ ಜಾಸ್ತಿ ಇಷ್ಟ ಆಗ್ತಿದೆ ಅಂತ. ಆಮೇಲೆ ಹುಣಸೆ ರಸ ಹಾಕ್ಕೊಂಡೆ. ಉಳ್ಳಿ ಟೊಮೊಟೊ ಹಾಕ್ಕೊಂಡಿರೋದ್ರಿಂದ ಹುಣಸೆ ರಸ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹುಳಿ ಹಾಕ್ಬಿಟ್ರು ಚೆನ್ನಾಗಿರಲ್ಲ ಅಂದ್ಬಿಟ್ಟು. ಬೆಲ್ಲ ಇಷ್ಟಪಡೋರು ಬೆಲ್ಲನೂ ಹಾಕ್ಕೋಬೋದು. ಶಿವಾಗ ಬೆಲ್ಲ ಹಾಕಿದ್ರೆ ಇಷ್ಟ ಆಗಲ್ಲ. ಅದನ್ನು ಚೆನ್ನಾಗಿ ಕುದಿಸಿಟ್ಕೊಂಡೆ. ಆಲ್ರೆಡಿ ವಿಸಿಲ್ ಬರ್ಸ್ಕೊಂಡಿದ್ನಲ್ಲ ತರಕಾರಿ, ಬೇಳೆ ಎಲ್ಲ, ಅಕ್ಕಿ ಎಲ್ಲ, ಅದನ್ನು ಒಂದು ಮಿಕ್ಸ್ ಕೊಟ್ಕೊಂಡೆ. ಏನಪ್ಪ ಬಿಸಿಬೇಳೆಬಾತ್ ಇಷ್ಟು ಗಟ್ಟಿಗೆ ಬೇಯಿಸ್ಕೊಂಡಿದ್ದೀನಿ ಅನ್ಕೋತಿದ್ದೀರಾ ಫ್ರೆಂಡ್ಸ್? ನೀರು ಜಾಸ್ತಿ ಹಾಕೊಂಡ್ರೆ ಸುರಿದೋಗ್ತಿದೆ ಫ್ರೆಂಡ್ಸ್, ಅದಕ್ಕೆ ಗಟ್ಟಿಗೆ ಬೇಯಿಸ್ಕೊತೀನಿ. ಆಮೇಲೆ ಒಗ್ಗರಣೆ ಮಾಡಿಟ್ಕೊಂಡಿದ್ದಲ್ಲ ಸಾಂಬಾರು ಪುಡಿ, ಅದೆಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾನು ಎಕ್ಸ್ಟ್ರಾ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಪೊಂಗಲ್ ಮಾಡಿದ್ರು ಹಿಂಗೆ ಮಾಡ್ತೀನಿ. ಎಕ್ಸ್ಟ್ರಾ ನೀರಿಟ್ಟು ಬೇಯಿಸ್ಕೊಳಕ್ಕೆ ಹೋದ್ರೆ ಸುರಿದೋಗ್ತೈತೆ, ಮತ್ತು ಟೇಸ್ಟ್ ಎಲ್ಲ ವಿಸಿಲಲ್ಲೇ ಆಚೆ ಬಂದ್ಬಿಡ್ತೈತೆ, ಅದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಈ ಥರ ಟಿಪ್ ಫಾಲೋ ಮಾಡ್ತೀನಿ ಫ್ರೆಂಡ್ಸ್. ಕುಕ್ಕರ್ ಚೇಂಜ್ ಮಾಡಬೇಕು ಅಂತ ಅನಿಸ್ತೈತೆ. ತೆಳ್ಳಗೆ ನೋಡಿಕೊಂಡು ಕಲ್ಸ್ಕೋಬೇಕು, ಇನ್ನೂ ತೆಳ್ಳಗೆ ಮಾಡ್ಕೋಬೇಕು ಫ್ರೆಂಡ್ಸ್. ಆದರೆ ಶಿವಾಗ ಒಂದು ಸ್ವಲ್ಪ ಗಟ್ಟಿ ಇದ್ರೇನೆ ಇಷ್ಟ. ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕೋಬಿಟ್ರೆ ರೆಡಿ. ನಿಂಗೆ ಚಿಕನ್ ಸಾರು ಐತಿರಪ್ಪ, ರಾತ್ರಿದು ಜಮಾಯಿಸುವಂತೆ ಫ್ರೆಂಡ್ಸ್. ಬಿಸಿಬೇಳೆ ಬಾತ್, ಕಲರ್ಫುಲ್ ಬಾತ್, ಆದರೆ ಖಾರ ಬುಂದಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೇಳಿದ್ರೆ ಬೈತಿ ಅಂದ್ಬಿಟ್ಟು ಹೇಳಿಲ್ಲ, ಬರ್ತಡೇ ದಿನ ಬೈಸ್ಕೊಬಾರ್ದು ಅಂತ. ಇವಾಗ ತಾನೇ ಒಲೆ ಮೇಲಿಂದ ಹಾಕೋ ಬಂದಿದ್ದೆ, ಹಂಗೆ ತಿಂತ ಇದೆಯಲ್ಲಪ್ಪಿ. ಯಾರ್ಲಿ ಇರಪ್ಪಿ, ಅಲ್ಲ ಹಾಳಾಗ್ತಾವಂತೆ ಬಿಸಿ ಬಿಸಿ ತಿಂದ್ರೆ. ಟೈಮ್ ಆದ್ರೆ ಕುಕ್ಕರ್ನೇ ಹೊಟ್ಟೆ ಒಳಗೆ ಇಟ್ಕೊಂಡು ಹೋಗ್ಬಿಡು. ಈ ಮನೆಯಲ್ಲಿ ಸಿಗ್ಬೇಕಾಗಿರೋ ಯಾವ ಮರ್ಯಾದೆನೂ ನನಗೆ ಸಿಕ್ಕಿಲ್ಲ. ಟೇಸ್ಟ್ ಹೇಳಪ್ಪಿ. ಏನಾದ್ರೆ ಹೆಚ್ಚು ಕಮ್ಮಿ ಆಗೈತಾ? ಕರೆಕ್ಟ್ ಆಗೈತಾ? ಮಧ್ಯಾಹ್ನ ಖಾರ ಬಂದು ತಗೊಂಡ್ರೆ ಆಯ್ತು ಬಿಡು. ಅರ್ಜೆಂಟಲ್ಲಿ ನಾನು ನೋಡ್ಕೊಂಡಿಲ್ಲ ಫ್ರೆಂಡ್ಸ್. ಶಿವ ಸೆಲೆಕ್ಷನ್ ಡ್ರೆಸ್ಸು ಫಸ್ಟ್ ಟೈಮ್ ಈ ಕಲರ್ ಫ್ರೆಂಡ್ಸ್, ಲೈಫಲ್ಲೇ ಫಸ್ಟ್ ಟೈಮು ಲ್ಯಾವೆಂಡರ್ ಕಲರು ತಗೊಂಡಿದ್ದು. ವಾವ್, ಸಖತ್ತಾಗಿ ಕಾಣಿಸ್ತಿದೆ. ಪರವಾಗಿಲ್ಲ ಫ್ರೆಂಡ್ಸ್, ಶಿವ ಸೆಲೆಕ್ಷನ್ನು ಚೆನ್ನಾಗೈತೆ. ದೇವ್ರಿಗೆ ದೀಪ ಹಚ್ಚಿ ಆಯಿತು ಫ್ರೆಂಡ್ಸ್. ನಾನು ಈ ಥರ ರೆಡಿಯಾಗಿದ್ದೀನಿ ಫ್ರೆಂಡ್ಸ್. ಶಿವ ಸೆಲೆಕ್ಷನ್ ಸಖತ್ತಾಗೈತೆ. ಈ ಥರ ಡ್ರೆಸ್ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನನಗೆ. ಓಕೆ ಫ್ರೆಂಡ್ಸ್, ತಲೆ ಆರಲಿಲ್ಲ ಫ್ರೆಂಡ್ಸ್, ಅದಕ್ಕೆ ಡಿಸೈನ್ ಜಡೆ ಏನೋ ಹಾಕ್ಕೊಂಡಿಲ್ಲ, ಸಿಂಪಲಾಗಿ ಹಿಂಗೆ ಇರಲಿ ಅಂತ ಅಂದ್ಬಿಟ್ಟು ಓಲೆ ಇದು ಹಾಕ್ಕೊಂಡಿದ್ದೀನಿ. ಶಿವ ಬಂದ್ರೆ ಇವಾಗ ಚೇಂಜ್ ಮಾಡಿಸ್ತಿದ್ದೆ. ಓಲೆದೇ ಟೆನ್ಷನ್ ಫ್ರೆಂಡ್ಸ್ ನನಗೆ. ದೇವಸ್ಥಾನಕ್ಕೆ ಟೈಮ್ ಆಗಿರೋ ಟೆನ್ಷನ್ ಇಲ್ಲ, ಓಲೆ ಟೆನ್ಷನು. ಓಕೆ ಫ್ರೆಂಡ್ಸ್, ಇವಾಗ ನಾನು ಮಂತ್ರಾಲಯ ಇದು ರಾಯರ ದೇವಸ್ಥಾನಕ್ಕೆ ಹೋಗಬೇಕು ಜಯನಗರದಲ್ಲಿ ಅಂದ್ಕೊಂಡೆ. ಇಷ್ಟೊತ್ತಿಗೆ ಕ್ಲೋಸ್ ಆಗ್ತೈತೆ ಅದು, 1-2 ಗಂಟೆ ಅಷ್ಟರಲ್ಲಿ.
ನಾನು ಹೋಗೋಷ್ಟರಲ್ಲಿ 2 ಗಂಟೆ ಆಗ್ಬಿಡ್ತೈತೆ, ಬಸ್ ಸಿಗಲ್ಲ ಬೇಗ ಇಲ್ಲಿಂದ. ಹಂಗಾಗಿ ನಾನು ಬನಶಂಕರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಬನಶಂಕರಿ ದೇವರಿಗೆ ಅಲ್ಲೇ ಪೂಜೆ ಮಾಡಿಸ್ಕೊಂಡು ಮತ್ತೆ ಅಲ್ಲಿಂದನೇ ಶಾಪಿಂಗ್ ಮಾಡ್ಕೊಬರ್ಬೇಕು ಫ್ರೆಂಡ್ಸ್. ಸಂಕ್ರಾಂತಿ ಹಬ್ಬಕ್ಕೆ 2 in 1 ಅದಕ್ಕೋಸ್ಕರ ಹೋಗ್ತಿರೋದು ಫ್ರೆಂಡ್ಸ್. ಈಗ ಶಿವ ಬಂದ ತಕ್ಷಣ ಹೇಳ್ಬಿಟ್ಟು ಟಾಟಾ ಬೈ ಬೈ ಹೋಗ್ತಾ ಇರೋಣ ಫ್ರೆಂಡ್ಸ್. ರಿಯಾಕ್ಷನ್ ಕ್ಯಾಪ್ಚರ್ಡು ಈಗ ನನ್ನ ಮೇಕಪ್ ರಿಯಾಕ್ಷನ್ ಕ್ಯಾಪ್ಚರ್ಡು. ಓವರ್ ಬಿಲ್ಡಪ್ ಕೊಡಬೇಡಪ್ಪಿ. ಬಂದ 5 ನಿಮಿಷ ಆಯ್ತು, ನೋಡ್ತಾ ಇದ್ದೀನಿ. ನಿನ್ ಸೆಲೆಕ್ಷನ್ ಡ್ರೆಸ್ ಚೆನ್ನಾಗಿದೆ. ಥ್ಯಾಂಕ್ ಯು ಗಂಡಪ್ಪ. ನಾನೇ ಹೇಳ್ತಾ ಇದ್ದೀನಿ ಯಾರಂದವರು ಅಂತೆ. ಮೇಕಪ್ ಅಲ್ಲಿ ಬೆಳ್ಳ ಕಾಣಿಸ್ತಾ ಇದ್ದೀನಿ. ರೆಡಿ ಆಗ್ಬಿಟ್ಮೇಲೆ ತಲೆ ನೋವು ಹಿಡ್ಕೊಂಡೈತೆ ಫ್ರೆಂಡ್ಸ್. ನಾನು ಹೆಂಗ್ ಹೋಗ್ಲಿ ಬಸ್ಸಲ್ಲಿ, ಹೆಂಗ್ ಬರ್ಲಿ ಗಂಡಪ್ಪ? 1 ಗಂಟೆ ಆಯ್ತು. ಡ್ರೆಸ್ ಗಿಸ್ಸು ಎಲ್ಲ ಹಾಕೊಂಡು ರೆಡಿ ಆಗ್ಬಿಟ್ಟು ಇಲ್ಲೇ ಹೋಗೋಣ. ನಮ್ ಬೆಳಗ್ಗೆ ಡ್ರೆಸ್ ಅಮ್ಮ 10 ಗಂಟೆಗೆ ಕೊಟ್ಟಾಗೆ ನನ್ಗೆ ಅರ್ಥ ಆಯ್ತು ಫ್ರೆಂಡ್ಸ್. ದೇವಸ್ಥಾನ ಇವತ್ತು ಕ್ಯಾನ್ಸಲ್ ಅಂತ. ಎಲ್ಲೋಗ್ವಾ? ಓ ಮೈ ಗಾಡ್, ಶಾಪಿಂಗು, ಹಬ್ಬದ ಶಾಪಿಂಗು. ನಿಜ ಫ್ರೆಂಡ್ಸ್, ಇವಾಗ ಬನಶಂಕರಿಗೆ ಬಸ್ ಸಿಗಲ್ಲ. ನಾನು ಇಟ್ಟಾಡ್ಕೊಂಡು ಹೋಗಿ ಬರೋಷ್ಟರಲ್ಲಿ ಹೆಂಗ್ ಆಗ್ತಿರ್ತೀನೋ ಏನೇನ್ ಕತೆನೋ. ಏನ್ ಬರ್ತಡೆ ಇದು? ಹೋಗೋಷ್ಟ್ರಲ್ಲಿ 3 ಗಂಟೆ ಆಗ್ತಿತ್ತು ಫ್ರೆಂಡ್ಸ್. ಪಕ್ಕ ನಾನು ಬರೋಷ್ಟ್ರಲ್ಲಿ 7 ಗಂಟೆ ಆಗ್ತಿತ್ತು. ನಾನು ಮತ್ತೆ ಬಂದು ರೆಡಿ ಆಗೋದು ಹೇಳಿ ಹೆಂಗೆ ಅಂತ. ಭದ್ರಮ್ಮ ದೇವಸ್ಥಾನ ಕರ್ಕೊಂಡೋದ್ಯಾ? ನಂಗೆ ಗೊತ್ತು, ವರ್ಷ ಆ ದೇವಸ್ಥಾನ ಮಾತ್ರ ಫಿಕ್ಸ್ ಫ್ರೆಂಡ್ಸ್. ಹಾ, ಮಧುರಮ್ಮ ಅಂತ ಕಟ್ಟಿದ್ರೆ ಮಧುರಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಂತನಾ? ರಾಯರ್ ದೇವಸ್ಥಾನಕ್ಕೆ ಅಂತ ಫಿಕ್ಸ್ ಅದೇ ಫಸ್ಟ್ ಫ್ರೆಂಡ್ಸ್. ನಿನ್ನೆ ಆಯಮ್ಮ ಡ್ರೆಸ್ ಕೊಟ್ಟಿಲ್ಲ, ಸರಿ ರಾಯರ್ ದೇವಸ್ಥಾನಕ್ಕೆ ಕ್ಲೋಸ್ ಆಗಿರ್ತದೆ ಬನಶಂಕರಿ ಅನ್ಕೊಂಡೆ. ಈಗ ಅದೂ ಕ್ಯಾನ್ಸಲ್ ಆಗಿ ಮಧುರಮ್ಮನ ದೇವಸ್ಥಾನ. ಏನಿವತ್ತು ಯಾವ ದೇವರು ನನ್ನ ಹತ್ರ ಕರ್ಕೋತಾನೆ ಇಲ್ವಲ್ಲ. ನೀನ್ ಬರಬೇಡ ನಮ್ಮ ಹತ್ರ ಅಂತ ಎಲ್ಲ ಕ್ಯಾನ್ಸಲ್ ಆಗ್ತೈತಲ್ಲ, ಹೆಂಗೆ ಫ್ರೆಂಡ್ಸ್? ಗ್ರಹಗತಿ ಸಂದಾಕಿಲ್ವಂತೆ. ನೆನ್ನೆನೆ ರೆಡಿ ಆಗ್ಬಿಟ್ಟು ಮಲಗ್ಬೇಕಿತ್ತ? ಎಲ್ಲಮ್ಮ ಅಪ್ಪಿ ನಾನ್ ವೆಜ್ ಮಾಡಿದ್ವಿ ನೆನ್ನೆ. ನಾನು ಬೇಡ ಅಂತ ಹೇಳ್ದೆ. ನಾನು ತೊಳೆದು ಬೆಳೆದು ಮಾಡೋಕ್ಕಾಗಲ್ಲ, ಸೋಮವಾರ ಬರ್ತಡೇದು ಸುಸ್ತಾಗ್ಬಿಡ್ತೀನಿ, ಬೇಡ ನಾನ್ ವೆಜ್ ಒಂದೇ ತಿನ್ಲೇಬೇಕು ಅಂದೆ. ಮಾಡೋದೆಲ್ಲ ಮಾಡ್ಬಿಟ್ಟು ಮಳ್ಳಿನ ಥರ ಬಿಸಿಬೇಳೆ ಬಾತ್ ತಿಂತ ಇದೆಯೇನು? ತಂಗಳ ಬೇಳೆ ಬಾತ್ ಇವಾಗ ಅದು ತಣ್ಣಗಾಗೈತೆ. ಓಕೆ ಫ್ರೆಂಡ್ಸ್, ಮಧುರಮ್ಮನ ದೇವಸ್ಥಾನ ಫ್ರೆಂಡ್ಸ್. ರೆಡಿ ಆಗ್ಬಿಟ್ಟು ಕುತ್ಕೊಂಡು ತೂಗುಡ್ಸೋದ ನಾನು ಇವಾಗ ಸಂಜೆ ಗಂಟ. ಇಲ್ಲಿ ಗುಂಜೂರು ನನಗೆ ತಲೆ ಹಿಡ್ಕೊಬಿಡುತ್ತೆ ಫ್ರೆಂಡ್ಸ್. ಮತ್ತೆ ಮಳೆ ಬೇರೆ ಎದ್ದೈತೆ, ಅನಿತೈತೆ. ಏನು ಈ ವರ್ಷ ಹಿಂಗಾಗೋಯ್ತಲ್ಲ. ಯಾವ ದೇವರು ಹತ್ರ ಕರ್ಕೋತಾ ಇಲ್ಲ. ಏನೋ ಮಾಡ್ಬಾರ್ದು ಮಾಡಿದೀನಾ ಇಲ್ಲಿ. ಒಮ್ಮೆ ದುರ್ವಿಧಿ. ಮಧುರಮ್ಮನ ದೇವಸ್ಥಾನಕ್ಕೆ ಹೋಗ್ತೀನಿ ಫ್ರೆಂಡ್ಸ್. ವರ್ಷ ಪೂರ್ತಿ ಹಿಂಗೆ ಆಗ್ತೈತ ನನಗೆ. ಯಾವ ದೇವ್ರ ಹತ್ರನೂ ಹೋಗೋಕ್ಕಾಗಲ್ವಾ? ಹೋದ್ರೆ ಫ್ರೆಂಡ್ಸ್ ಬೆಳಗ್ಗೆ 8 ಗಂಟೆಗೆ 9 ಗಂಟೆಗೆ ಬಿಡಬೇಕು ಜಾಗ. ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನಾನು 1 ಗಂಟೆಗೆ 2 ಗಂಟೆಗೆ ಓದಿ ಬಂದರೆ ಆದತ್ತೆ. ಇಷ್ಟೊತ್ತು ಹೋಗ್ಬಿಟ್ಟು ಬರಬೇಕಾಗಿತ್ತು ರಿಟರ್ನ್. ಇಷ್ಟೊತ್ತು ನಾನು ಇವನ ಶಾಪನೇ ತಟ್ಟೈತೆ ನನಗೆ. ಇವನೇ ಶಾಪ್ ಹಾಕಿರ್ತಾನೆ ಎಲ್ಲೂ ಹೋಗ್ಬಾರ್ದು ಅಂತ. ಕೇಕ್ ಆರ್ಡರ್ ಕೊಡಕ್ ಹೋಗ್ತಾವ್ರೆ. ನಾನು ಬರ್ಲಾ? ಹನಿ ಕೇಕಾ? ಆ ಕೇಕ್ ಮೇಲೆ ಬಾರ್ಬಿ ಡಾಲ್ ಇರಬೇಕು, ಬೈ ಸೈಡಲ್ಲಿ ನನ್ನ ಫೋಟೋ ಇರಬೇಕು. ಇದಕ್ಕೆ 2-3 ಸಾವಿರನೂ ಇರಬೇಕು. ಸುಮ್ಮನೆ ಜೋಕ್ ಮಾಡಿದೆ. ನೀನು ಶೇಕ್ ಆಗ್ಬೇಡ. ಯಾವ್ದೋ ಒಂದು ಕೇಕ್ ಹೋಗಪ್ಪಿ. ಅಪ್ಪಿ ನೀನ್ ಮಾಡಿರೋ ದೂರ ಅಂತ ಹೇಳು. ಮೊನ್ನೆ ಕೇಕ್ಗೆ ಎಂತ ಪಾಪಿ ಗಂಡ ಫ್ರೆಂಡ್ಸ್. ಆಪಲ್ ಕೇಕ್ ಲೈಫಲ್ಲೇ ಇಲ್ವಲ್ಲಪ್ಪಿ. ಅಪ್ಪಿ ನಾನು ಇವಾಗ ಹೇಳ್ತಿದ್ದೀನಿ ಕೇಳಿಸ್ಕೊ. ಯಾವ್ದು ಕಮ್ಮಿ ಪ್ರೈಸ್ ಇರ್ತೈತೆ ಅದೇ ತಗೋಬಾ. ಯಾಕಂದ್ರೆ ನಾನು ಕೇಕ್ ತಿನ್ನೋದು ಅವಾಯ್ಡ್ ಮಾಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಯಾಕಂದ್ರೆ ವಾಕಳಕ್ಕೆ ಬತ್ತೈತೆ ಕೇಕ್ ನೆನ್ಸ್ಕೊಟ್ರೆ ಈಗ್ಲೂ ಈ ಬತ್ತೈತೆ ನನ್ನ ಬಾಯಿಗೆ. ಏನು ಮಾಡೈತಂದ್ರೆ ಫ್ರೆಂಡ್ಸ್, ಮೊನ್ನೆ ನ್ಯೂ ಇಯರ್ಗೆ ಕೇಕ್ ಕಟ್ ಮಾಡಿದ್ವಲ್ಲ, ನನಗೆ ಅಲ್ಲೂ ಜುಮ ಅಂತ ಇತ್ತು. ಹಂಗಾಗಿ ತಿಂದಿಲ್ಲ ನಾನು. ಸ್ವಲ್ಪ ವೀಡಿಯೋಗೆ ತಿನ್ಬಿಟ್ಟು ಎತ್ತಿಟ್ಬಿಟ್ಟೆ. ಸರಿ ಬೆಳಗ್ಗೆ ತಿನ್ನೋಣ ಸ್ವಲ್ಪ ನೀಟಾಗಿ ಅಂದ್ಬಿಟ್ಟು ಬೆಳಗ್ಗೆಗೆ ಅರ್ಧ ಕೇಕ್ ಐತೆ ಫ್ರೆಂಡ್ಸ್. ಕಟ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಕಲ್ಲು ಫುಲ್ಲು ಕೇಕ್ ಪೂರ್ತಿ ಕರ್ಮ್ ಅಂತೈತೆ. ನನಗೆ ಈ ಊಟದಲ್ಲಾಗಲಿ ಅಂದ್ರಲ್ಲ ಅದ್ರ ಸ್ವಲ್ಪ ಕಲ್ಲು ಸಿಕ್ಬಿಡ್ತು ಅಂದರು ಅಷ್ಟೇ ಫ್ರೆಂಡ್ಸ್. ನಾನು ತಿನ್ನಲ್ಲ, ಒಂಥರ ಅನ್ಸ್ಬಿಡ್ತೈತೆ ನನಗೆ. ಮಕ್ಕಳಿಗೆ ಥರ ಬರ್ತಾ ಇರ್ತೈತೆ ಬಲವಂತಾಗಿ ತಿನ್ನೋಕೆ ಹೋದ್ರೆ. ಅದಕ್ಕೆ ತಿಂದಿಲ್ಲ, ಸ್ಟಾಪ್ ಮಾಡಿಬಿಟ್ಟೆ. ಆಮೇಲೆ ನಾನು ಯಾವತ್ತು ಈ ಬೇಕ್ರಲ್ಲೇ ಕೇಕ್ ತರೋದು ನಾವು. ಯಾವತ್ತೂ ಒಣ್ಣ ಹಿಂಗೆ ಮಾಡಿಲ್ವಲ್ಲ, ಯಾಕೆ ಹಿಂಗೆ ಮಾಡ್ಬಿಟ್ಟವ್ರಲ್ಲ. ಕೇಕೆಲ್ಲ ಮಣ್ಣು ಕಲ್ಲು ಐತಲ್ಲ. ಇನ್ಮೇಲೆ ಮೇಲೆ ಅಲ್ಲೂ ಕೇಕ್ ತಿನ್ನಬಾರ್ದು, ಇನ್ಮೇಲೆ ಕೇಕೆ ತಿನ್ನಲ್ಲ ನಾನು ಅಂತೆಲ್ಲ ಅನ್ಕೊಂಡು ಕೊರಗ್ತಾ ಇದ್ದೀನಿ. ಅದೊಂದೇ ಬೇಕ್ರಿ ನನ್ನ ಫೇವ್ರೇಟ್ ಇತ್ತು. ಆ ಬೇಕ್ರಿಲಿ ಹಿಂಗೆ ಮಾಡಿಬಿಟ್ರಲ್ಲ ನನಗೆ. ಹಂಗೆ ದುಃಖ ಪಡ್ತಾ ಇದ್ದೀನಿ ಒಳಗೊಳಗೇನೆ. 1 ವಾರ 15 ದಿನ ಆದಮೇಲೆ ಹೇಳ್ತೈತೆ ಆ ಕೇಕ್ನ ನಾನು ಫ್ರಿಜ್ಜಲ್ಲಿ ಇಡಕ್ಕೆ ಹೋದೆ, ಬೀಳಿಸ್ಬಿಟ್ಟೆ, ಹಂಗೆ ಎತ್ತಿಕ್ಬಿಟ್ಟೆ. ಮಣ್ಣು ಕಲ್ಲು ಮೆತ್ಕೊಂಡಿರೋದು ಎತ್ತಿಕ್ಬಿಟ್ಟೈತೆ ಫ್ರೆಂಡ್ಸ್. ನಾನು ಹೇಳಿದ್ರೆ ಬೈತೀನಿ ನಾನು ಅಂದ್ಬಿಟ್ಟು ಸೈಲೆಂಟಾಗಿ ಇದ್ಬಿಟ್ಟೈತೆ. ಹಿಂಗೆ ಮಾಡೈತೆ ಫ್ರೆಂಡ್ಸ್ ಗಂಡಪ್ಪ. ಅದಕ್ಕೆ ನಾನು ಕಮ್ಮಿ ರೇಟದ ಕೇಕ್ ತಗೊಬ ಅಂತ ಕಳಿಸಿದ್ದೀನಿ.
ಫ್ರೆಂಡ್ಸ್ ಎಂಥ ಪಾಪಿ ಗಂಡ. ಇನ್ನೊಂದು ಕೆ ಜಿ ಎಷ್ಟು ಒಂದು ವರ್ಷಕ್ಕೆ 1 kg. ನಿನ್ 1 kg ಬೇಡ, 1 ಪೀಸು ಬೇಡ ನನಗೆ. ಯಾಕೆ ಮಣ್ಣು ಕೇಕ್ ತಿನ್ನಿಸ್ಬಿಟ್ಟು. ಆಯ್ತು ಬಿಡ. ಅಲ್ಲಪ್ಪಿ, ಅಕಸ್ಮಾತ್ ಅದು ಮಿಸ್ ಆಗಿ ಪಾಯ್ಸನ್ ಅಲ್ಲಿ ಬಿದ್ದಿದ್ರು ತಿನ್ಸ್ಬಿಡ್ವೆ ತಾನೆ. ಬೈತಾಳೆ ತಿನ್ಕೊಳ್ಳಿ ಎಲ್ಲ ಹೋಗ್ಲಿ ಅನ್ಬಿಟ್ಟು. ಇದನ್ನ ನಮ್ಮ ಮೆಡಿಕಲ್ ಟರ್ಮ್ಸ್ ನಲ್ಲಿ ಡ್ಯುಯಲ್ ಪರ್ಸನಾಲಿಟಿ ಆರ್ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಕರಿತೀವಿ. ಬೈತಾಳೆ ಮಾಡ್ಬೇಕು ಬಿಡಿಸ್ಬಿಟ್ಟೆ. ಸ್ಕೆಚ್ ಹಾಕ್ದೆ, ಅದು ತಿಂತಾನೆ ಇಲ್ಲ. ಇವಾಗ ಫ್ರೆಂಡ್ಸ್ 3/4 kg ಕೇಕ್ ತಿಂದೈತೆ ಬರ್ತಡೇ ದಿನ. ಬೆಳಗ್ಗೆ ತಿಂತಾನೆ ಇಲ್ಲ, ಬಲವಂತ ಮಾಡಿದ್ರು. ತಿನ್ನಪ್ಪಿ ವೇಸ್ಟ್ ಆಗ್ತೈತೆ, ನನ್ಗೆ ಅಲ್ಲಿ ಚುಮ್ಮ ಅಂತೈತೆ. ಬೇಡ, ಒಂಥರ ಆಗ್ತೈತೆ, ಬೇಡ ಬೇಡ ಅಂತೈತೆ. ನೋಡಿದ್ರೆ ಅಣ್ಣ ಮಣ್ಣಲ್ಲಿ ಬಿಡಿಸ್ಬಿಟ್ಟು ಇಟ್ಟಿರೋದು. ಕಿಡ್ನಿ ಸ್ಟೋನ್ ಆದ್ರೆ ಹೆಂಗಿರ್ತೈತೆ ಗೊತ್ತಿಲ್ಲ ಇನ್ನ. ಆಯ್ತು ಇವಾಗ ತಿನ್ನೋದಿಲ್ಲ, ನೀನು ತಿನ್ಕೊ. 1 kg ಅದು ತಿನ್ನೋದಲ್ಲ, ಮಣ್ಣಲ್ಲಿ ಬಿಡಿಸಿರೋ ತಿನ್ನಿಸ್ತಲ್ಲ. ಕೇಕ್ ನೆನ್ಸ್ಕೊಂಡ್ರೆ ಹೆಂಗ ಆಗ್ತೈತೆ ನನ್ಗೀಗ. 4 ರೂಪಾಯಿ ಕೊಡಿ. ಚೇಂಜ್ ಇಲ್ಲ. ಮಿಕ್ಕಿದ್ರೆ ನಾನು ಕೊಡ್ತೀನಿ, ಚೇಂಜ್ ಕೊಡ್ತೀನಿ. ಫೋನ್ ಪೇ ಮಾಡ್ತೀರಾ? 70 ಕೊಡ್ತೀನಿ ನಾನು. ಫೋನ್ ಪೇ ಮಾಡ್ತೀರಾ? ಫೋನ್ ಪೇಲಿ ಇಲ್ಲ. 434 4 ರೂಪಾಯಿ ನೀವೇ ಕೊಡ್ಬೇಕಾ ನನಗೆ? ಚೇಂಜ್ ಇಲ್ಲಲ್ಲ. ನೆಕ್ಸ್ಟ್ ಟೈಮ್ ಕೊಡೋಕ್ಕಾಯ್ತು. ನೆಕ್ಸ್ಟ್ ಟೈಮ್ ಅವರೇ ಸಿಗ್ಬೇಕಲ್ಲ. ಫ್ರೆಂಡ್ಸ್ ಗರ್ಸೊಪ್ಪು ಅಂತ ಒದ್ದಾಡ್ತಿದ್ನಲ್ಲ, ಫೈನಲಿ ಬಂತು ಫ್ರೆಂಡ್ಸ್. ನನ್ನ ಬರ್ತಡೇ ದಿನ ಇದೇ ಸ್ಪೆಷಲ್ ಗಿಫ್ಟು ಕಂಪ್ನಿದು. ಫೈನಲಿ ಲಿಂಕ್ ಸಿಕ್ತು, ಬುಕ್ ಮಾಡ್ಕೊಂಡೆ ಫ್ರೆಂಡ್ಸ್. ಯಾರಿಗಾರ ಲಿಂಕ್ ಬೇಕು ಅಂದರೆ ಧೈರ್ಯವಾಗಿ ಕೇಳ್ರಿ ಫ್ರೆಂಡ್ಸ್, ಕಳಿಸ್ತೀನಿ. ಧೈರ್ಯವಾಗಿ ಕೇಳೋದಿರಲಿ ಫ್ರೆಂಡ್ಸ್. ಎಷ್ಟು ಉಗೀತೈತೋ ಹಬ್ಬಕ್ಕೆ. ದುಡ್ಡು ಬೇಡ ನಿನಗೆ, ಹಂಗೆ ನಾನೇನು ಮಾಡಲಿ ಫ್ರೆಂಡ್ಸ್. ನಾನು ಬುಕ್ ಮಾಡಿ 15 ದಿನ 20 ದಿನ ಆಯಿತು. ಅವಾಗ ದುಡ್ಡಿತ್ತು, ಎಲ್ಲ ಖರ್ಚಾಯಿತು. ಏನಪ್ಪಿ, ದೇವಸ್ಥಾನ ಕರ್ಕೊಂಡು ಸೋಪಿಂದ ದೇವಸ್ಥಾನ ಕ್ಯಾನ್ಸಲ್ ಮಾಡ್ತೀಯಾ? ನನಗೇನು ಗೊತ್ತು ಅದು. ಆದರೂ ಈ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಫ್ರೆಂಡ್ಸ್. ಏನೇ ಆಗಲಿ ಮೊದಲೇ ಶಿವ ಓಪನ್ ಮಾಡಿಬಿಡ್ತು ಫ್ರೆಂಡ್ಸ್. ಇದೇ ಕಂಪನಿಲಿ ತಗೊಂಡ್ರೆ ಈ ಥರ ಪ್ಯಾಕೆಟ್ ಮೇಲೂ ಸೋಪ್ ಅಂತ ಬಂದಿದೆ ಫ್ರೆಂಡ್ಸ್. ಸಖತ್ ಅಡ್ಜಸ್ಟ್ ಆಯಿತು ಫ್ರೆಂಡ್ಸ್. ಅಂದರೆ ಚಳಿಗಾಲದಲ್ಲಿ ನನ್ನ ಮುಖ ಒಂದು ಸ್ವಲ್ಪ ಹೊಡ್ಕೊಂಡಾಗೈತೆ. ಮಾಯ್ಶ್ಚರೈಸಿಂಗ್ ಕ್ರೀಮ್ನ ಊರಲ್ಲಿ ಬಿಟ್ಬಿಟ್ಟು ಬಂದೈತೆ. ಮನೆ ಕಬ್ಬಳ್ಗೆ ಹೋದಾಗ ನಾನು ಬಸ್ಸಲ್ಲಿ ಬಂದ್ಬಿಟ್ಟಲ್ಲ ಫ್ರೆಂಡ್ಸ್. ಮೇಕಪ್ ಸೆಟ್ ಎಲ್ಲ ಶಿವನೇ ತುಂಬ್ಕೊ ಬಂದಿದ್ದು, ಆಮೇಲೆ ಹಂಗೆ ಮಾಡೈತೆ. ಓಕೆ ಫ್ರೆಂಡ್ಸ್, ಇಲ್ಲಿ ಫ್ರೆಂಡ್ಸ್ 2 ಬುಕ್ ಮಾಡಿಕೊಂಡೆ ನಾನು. ಜೊತೆಗೆ 2 ಬುಕ್ ತಗೊಂಡಿದ್ದಕ್ಕೆ ಒಂದು ಇದು ಫ್ರೀ ಬಂದಿದೆ ಫ್ರೆಂಡ್ಸ್. ಇದು ನೆಕ್ಗೆ ಅನಿಸ್ತಿದೆ. ಐ ಆಮ್ ದ CEO ಆಫ್ ಹೈಡ್ರೇಷನ್ ಆ್ಯಂಡ್ ಬಾಡಿ ಎಕ್ಸ್ಫಿಲೇಷನ್ನು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇದು ಸರ್ಚ್ ಮಾಡ್ಬೇಕು ಫ್ರೆಂಡ್ಸ್. ಇವೆರಡು ಫೇಸ್ಗೆ, ಫುಲ್ ಬಾಡಿಗೇನೆ ಟ್ಯಾನ್ ರಿಮೂವಲ್ ಸೋಪ್ ಫ್ರೆಂಡ್ಸ್. ಇದು ಸ್ವಲ್ಪ ಕಾಸ್ಟ್ಲಿ. 2 ಸೇರಿ 450 ರೂಪಾಯಿ ಆಯಿತು. 450 ಡೆಲಿವರಿ ಚಾರ್ಜ್ ಕೇಳಿ ಸರಿ. ಆನ್ಲೈನ್ ಆದರೆ ಒಂದು 400 ರೂಪಾಯಿ ಆಗ್ತಿದೆ. ಇದು ಎಕ್ಸ್ಟ್ರಾ ಫ್ರೀ ಬಂದಿರೋ ಫ್ರೆಂಡ್ಸ್. ಫೈನಲಿ ಗರ್ಸೊಪ್ಪು ಸಿಕ್ತು ಫ್ರೆಂಡ್ಸ್. ಒರಿಜಿನಲ್ ಗರ್ಸೊಪ್ಪು. ಹೆಮ್ಮೆಲ್ ಪಳ್ಳ ಅಂತ ಹೊಳಿತಾ ಇರ್ತೀನಿ. ನಿಂಗೊಂದು ಬೇಕಾ? ಹಾಕೊಂಡಿಲ್ಲ ಸೋಪ್ ನಿಂಗೊಂದು ಬೇಕಪ್ಪಿ? ಚೈನ್ ಹಾಕೊಂಡಿಲ್ಲ. ಚೈನ್ ಬಿಡು, ಸೋಪ್ ಹೇಳು. ಸೋಪ್ ನಾವು ಬೇಡ, ಬೆಳ್ಳಗಾಗಲ್ಲ. ನಾವು ದೇವ್ರ ಏನು ಕೊಟ್ಟ ನಂಗೆ. ಇಂಡೈರೆಕ್ಟ್ ಆಗಿ ನಂಗೆ ಮುಕ್ಕು ಹೋಗಿತಾ ಇದೆಯಾ? ಕರ್ರಗಿದ್ದೆ, ಬೆಳಗಾಯ್ತಾ ಇದ್ದು ತಾನೇ. ಎಲ್ಲರೂ ಗಂಡ ಹೆಂಡ್ತಿ ಏನಪ್ಪ ಹಿಂಗೆ ಕಪ್ಪಗವ್ರೆ, ನೋಡು ಶಿವನ ಹೆಂಡ್ತಿ ಎಷ್ಟು ಬೆಳ್ಳಗವಳೆ, ಆ ಥರ ಅನ್ಸ್ಕೊಳಕ್ಕೆ ಆಸೆ ಇಲ್ಲ ಫ್ರೆಂಡ್ಸ್. ನನಗಿದು ಇಷ್ಟ ಆಯಿತು ಫ್ರೆಂಡ್ಸ್. ಮುಖೆಲ್ಲ ಒಂಥರ ಸಾಫ್ಟ್ ಅನಿಸ್ತಿದೆ, ಅದಕ್ಕೆ 2 ಇಟ್ಕೋತೀನಿ. ಇದು ಪ್ಯೂರ್ ಫ್ರೆಂಡ್ಸ್. ಮೊನ್ನೆ ಒಂದು ಮೀಶೋದಲ್ಲಿ ಬುಕ್ ಮಾಡ್ಬಿಟ್ಟಿದ್ದೀನಿ. ಡಕೋಟಾ ಸೋಪ್ ಅದು. ಇದು ಸ್ಮೆಲ್ಲು ಕೆಟ್ಟದಾಗೈತೆ. ಕಂಪ್ನಿ ಸೋಪೇ ಅಲ್ಲ ಅದು. ಓಕೆ ಫ್ರೆಂಡ್ಸ್, ಇದು ಶಿವನೀರು ಕಾಯಿಸ್ಕೊಳ್ತಿದ್ದೆ ಫ್ರೆಂಡ್ಸ್. ರೆಡಿ ಆಗ್ತಿದೆ. ಹಂಗೆ ರೆಡಿ ಆಗ್ಬಿಟ್ಟು ನಾವು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಫಿಕ್ಸ್ ಆಯಿತು ಫ್ರೆಂಡ್ಸ್. ಕೊನೆಗೆ ಇಲ್ಲಿ ಅಪ್ಪಿ ರಾಯರ ದೇವಸ್ಥಾನ, ಬನಶಂಕರಿ, ಮಧುರಮ್ಮನ ದೇವಸ್ಥಾನ, ಈ 3 ಕ್ಯಾನ್ಸಲ್ ಆಗ್ಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅದು ಫಿಕ್ಸ್ ಆಯಿತು ಫ್ರೆಂಡ್ಸ್. ಯಾರು ಕೈ ಬಿಟ್ರು? ಆಂಜನೇಯ ಸ್ವಾಮಿ ಕೈ ಬಿಟ್ಟಿಲ್ಲ. ನಾನಿದ್ದೀ ಹತ್ರದಲ್ಲಿ ಬಾ ಅಂತ ಕರಿತಿದ್ದೆ. ಓಕೆ ಫ್ರೆಂಡ್ಸ್, ಹೋಗ್ಬಿಟ್ಟು ಬರೋಣ. ಬಂದ ಅವನು, ಬಂದ ಸುತ್ತಾಡ್ಕೊಂಡು ವಿಶ್ ಮಾಡ್ದೆ ಟಮು ಬೆಳಗ್ಗೆಯಿಂದ. ಅವ್ನು ವಿಶ್ ಎಲ್ಲ ಬೇಡ, ಬೆಡ್ಶೀಟ್ ಹಾಸ್ಬೇಕಷ್ಟೇ ಅವನಿಗೆ. ಚಳಿ ಆಗ್ತೈತೆ, ನೆಲ ಕೊರಿತೈತೆ. ಓಕೆ ಫ್ರೆಂಡ್ಸ್, ಶಿವ ಇನ್ನೂ ರೆಡಿ ಆಗೋದು ಒಂದು 1/2-3 ಗಂಟೆ ಆಗ್ತೈತೆ. ಸಿಕ್ಕಾಪಟ್ಟೆ ಹಸುವಾಗ್ತೈತೆ ಫ್ರೆಂಡ್ಸ್. ನಮಗೆ ರೈಸ್ ತಿಂದ ಅಭ್ಯಾಸ ಎಲ್ಲ, ಮುದ್ದೆ ತಿನ್ಬೇಕು. ಖಾಲಿ ಮಾಡಿದ್ಯಪ್ಪಿ. ಟೇಸ್ಟ್ ಆಗಿ ಮಾಡಿದ್ರೆ ಇದೊಂದು ಗೋಲ್ಡ್ ಫ್ರೆಂಡ್ಸ್. ಬೇಗ ಅಡುಗೆ ಖಾಲಿ ಆಗ್ತೈತೆ.
ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್ ಬಿಸಿಬೇಳೆಬಾತು. ಓಕೆ ಫ್ರೆಂಡ್ಸ್, ನನಗೆ ಪಾಯಸ ಮಾಡಬೇಕು ಅಂತಿದ್ದಲ್ಲ, ಅದು ಇವಾಗಲೇ ಮಾಡ್ತೀನಿ ಫ್ರೆಂಡ್ಸ್. ನಾನು ಶಾವಿಗೆ ಪಾಯಸ ಮಾಡೋಕ್ಕೆ ಶಾವಿಗೆ, 1 ಲೀಟ್ರ್ ಹಾಲು, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸಕ್ಕರೆ ಒಳಗಡೆ ಇರುವೆಗಳಿದ್ದಾನೆ, ಇದನ್ನು ಹಾಕ್ಕೊಂಡು ತಿಂದರೆ ಟೇಸ್ಟ್ ಸೂಪರಾಗಿರ್ತೈತೆ. ಅದ್ರ ಹತ್ರ ಪಾಪದ ಕೆಲಸ ಮಾಡೋಕೆ ಹೋಗ್ಬಾರ್ದು ಹುಟ್ಟಿದ ದಿನ. ಇದನ್ನೆಲ್ಲ ಸಪ್ರೇಟ್ ಮಾಡಿ ಸಕ್ಕರೆ ಮಾತ್ರ ಹಾಕೋತೀನಿ ಫ್ರೆಂಡ್ಸ್. ಈಗ ಪಾಯಸ ಮಾಡೋಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ತುಪ್ಪ ಹಾಕಿ ಫ್ರೈ ಮಾಡ್ಕೋಬೇಕು ಗೋಡಂಬಿ ದ್ರಾಕ್ಷಿನ ಫ್ರೆಂಡ್ಸ್. ತುಪ್ಪ ಇಲ್ಲ ಅಂದ್ಬಿಟ್ಟು ಹಿಂಗೆ ಮಾಡ್ಕೊಂಡೆ, ಪರವಾಗಿಲ್ಲ ಫ್ರೆಂಡ್ಸ್, ಇರೋದ್ರಲ್ಲಿ ಮಾಡ್ಕೋಬೋದು. ಚೆನ್ನಾಗಿ ಬಲೂನ್ ಥರ ಉಬ್ಬಿ ಬರಬೇಕು ದ್ರಾಕ್ಷಿಗಳು, ಹಂಗೆ ತಕ್ಷಣ ಸೈಡ್ಗೆ ಎತ್ಕೊಬಿಡ್ಬೇಕು. ಅದೇ ಎಣ್ಣೆಗೇನೆ ಶಾವಿಗೆ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಒಬ್ಬ ಎಕ್ಸ್ಪೆರಿಮೆಂಟ್ ಕುಕ್ಕಾಗಿ ನನಗೆ ಶಾವಿಗೆ ಏನ್ರಲ್ಲಿ ಮಾಡ್ತಾರೆ ಅನ್ನೋದೇ ಡೌಟು ಫ್ರೆಂಡ್ಸ್, ಬಹು ದಿನಗಳ ಡೌಟು. ಮೈದಾದಿಂದ ಮಾಡ್ಬೋದು ಅಂತ ನಾನು ಅನ್ಕೋತಾ ಇದ್ದೀನಿ. ಈ ಥರ ಬ್ರೌನ್ ಕಲರ್ ಚೇಂಜ್ ಆಗ್ತಿದ್ದಂಗೆ ಹಾಲು ಹಾಕೊಬಿಡ್ಬೇಕು. ಜಾಸ್ತಿ ಕ್ವಾಂಟಿಟಿಲಿ ಮಾಡಿದ್ರೆ ಶಾವಿಗೆ ಸೈಡಿಗೆ ತಗೊಂಡು ಹಾಲು ಕುದಿಸ್ಕೊಂಡು ಆಮೇಲೆ ಶಾವಿಗೆ ಹಾಕೋಬೇಕು ಫ್ರೆಂಡ್ಸ್. ಕಡಿಮೆ ಕ್ವಾಂಟಿಟಿ ಎಲ್ಲ ನಡೀತೈತೆ ಅಂದ್ಬಿಟ್ಟು 1 ಲೀಟ್ರ್ ಹಾಲನ್ನ ಹಿಂಗೆ ಉಯ್ಕೊಂಡೆ, ನೀರು ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಂಡು ಕುದಿಬೇಕಾದ್ರೆ 4 ಸ್ಪೂನ್ ಸಕ್ಕರೆ ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದ್ಸಲ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಗಮ್ಮನಕ್ಕೆ ಏಲಕ್ಕಿ ಹಾಕೋಬೇಕು. ಏಲಕ್ಕಿ ಹಾಕಿಲ್ಲ ಅಂದರೆ ಪಾಯಸ ಕಂಪ್ಲೀಟೇ ಆಗಲ್ಲ. ಹಾಕಿದ್ಮೇಲೆ ಸ್ಟಾರ್ಟ್ ಆಗ್ತೈತೆ ಸ್ಮೆಲ್ಲು. ನನ್ನ ಫೇವ್ರೇಟ್ ರೆಸಿಪಿ ಫ್ರೆಂಡ್ಸ್. ಶಾವಿಗೆ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಲಾಸ್ಟಲ್ಲಿ ಗೋಡಂಬಿ ದ್ರಾಕ್ಷಿ ಹಾಕ್ಕೊಬಿಟ್ರೆ ಸಿಂಪಲ್ ಪಾಯಸ ರೆಡಿ. ಶಿವ ಸ್ನಾನಕ್ಕೆ ಹೋಗಿದೆ ಫ್ರೆಂಡ್ಸ್. ಈ ಗ್ಯಾಪಲ್ಲಿ ನಾವು ಜಮಾಯಿಸುವ ಸಿಕ್ಕಾಪಟ್ಟೆ ಹೋಗ್ತಿದೆ. ಈ ಜನುಮವೇ ಆದೊರತಿದೆ ರುಚಿ ಸವಿಯಲು. ಶಾವಿಗೆ ಪಾಯಸ ಮಾಡೋದನ್ನ ಎಕ್ಸ್ಪರ್ಟ್ ಫ್ರೆಂಡ್, ಆದರೆ 1-2 ಸ್ಪೂನ್ ತುಪ್ಪ ಇರಬೇಕಿತ್ತು. ಗಂಡಪ್ಪ ರೆಡಿ ಆಗ್ಬಿಟ್ಟು ಪೂಜೆ ಮಾಡ್ತೈತೆ ಫ್ರೆಂಡ್ಸ್. ನನ್ನ ಹೆಂಡತಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊಂಡು. ಓಕೆ ಫ್ರೆಂಡ್ಸ್, ನಾನು ರೆಡಿ ಆಗ್ಬಿಡ್ತೀನಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಫ್ರೆಂಡ್ಸ್. ಈಗ ಡ್ರೆಸ್ ಸಾಕೋತಾಗೈತೆ ಲೈಫಲ್ಲಿ ಫಸ್ಟ್ ಟೈಮ್. ನಿನ್ನ ಸೆಲೆಕ್ಷನ್ ಚೆನ್ನಾಗೈತೆ. ಅವ್ನು ಲಾಕ್ ಮಾಡ್ಬಿಟ್ಟು ಬಂದ್ಬಿಟ್ಟು ಅಡುಗೆ ಮಾಡ್ತಿರ್ತಾನೆ. ನಾವು ಒಳಗೆ ಅಡುಗೆ ಮಾಡೋದಾದ್ರೂ ಕಲೀಲಾ, ಹೊಸ ಹೆಲ್ಪ್ ಆಯ್ತದೆ. ರಾಯರು, ಬನಶಂಕರಿ ದೇವಿ, ಮಧುರಾಮ, 3 ದೇವಸ್ಥಾನನೂ ಕ್ಯಾನ್ಸಲ್ ಆದ್ಮೇಲೆ ಫೈನಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಹುಟ್ಟಿದ ದಿನ ಯಾವ್ದಾದ್ರು ದೇವ್ರ ದರ್ಶನ ಮಾಡಲೇಬೇಕು, ಇದು ನಮ್ಮ ಸಂಸ್ಕೃತಿ ಸಂಪ್ರದಾಯ. ನನ್ನ ಬರ್ತ್ಡೇ ಪ್ರಯುಕ್ತ ಲೈಟಿಂಗ್ಸ್ ಹಾಕವ್ರೆ ನೋಡು ಆಂಜನೇಯ ದೇವಸ್ಥಾನ ಹತ್ರ. ಕೈಯ ಹಿಡಿದು ಬರುವೆ ನಿನ್ನ ದಾರಿಯಲ್ಲಿ. ರಂಗಣ ನಿನ್ ಗುಳಗಲ ಇಲ್ಲ, ಓಡೋಬಿಡೋ ಓಡೋಬಿಡೋ. ಫ್ರೆಂಡ್ಸ್, ಈ ಹಣ್ಣು ನಿಮ್ಗೆ ಗೊತ್ತಾ? ಚೈಲ್ಡ್ಹುಡ್ಡಲ್ಲಿ ನನ್ನ ಫೇವ್ರೇಟ್ ಹಣ್ಣು ಫ್ರೆಂಡ್ಸ್. ಇದು ಎಳ್ಚೆ ಹಣ್ಣು ಅಂತ ಕರಿತೀವಿ ನಾವು. ಈ ಹಣ್ಣು ಮರದಲ್ಲೇ ಬಿದ್ದಿರ್ತಾ ಇದ್ವಿ ನಾವು, ನನ್ನ ಫ್ರೆಂಡ್ಸ್ ಎಲ್ಲರೂ. ಗೆಣಸು, ಕಡಲೆಕಾಯಿ, ಕಬ್ಬು, ಅವರೆಕಾಯಿ ಎಲ್ಲ ಬಂದ್ಬಿಟ್ಟೈತೆ. ಆಗಲೇ ಶಿವ ಕರ್ಪೂರ ಪೂಜೆ ಸಾಮಾನು ತಗೊಳ್ತೈತು ಫ್ರೆಂಡ್ಸ್ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡ್ಕೊಳ್ಳೋಕ್ಕೆ. ಲೈಟಿಂಗ್ಸ್ ಎಲ್ಲ ಯಾವಾಗ ಹಾಕಿದ್ರು ಅಂತಲೇ ಗೊತ್ತಾಗಲಿಲ್ಲ. ಮೋಸ್ಟ್ಲಿ ಹನುಮ ಜಯಂತಿಗೆ ಹಾಕಿರ್ತಾರೆ. ಅದಾದ್ಮೇಲೆ ನಾನು ಬಂದೇ ಇಲ್ವಲ್ಲ ಈ ಕಡೆ ನೈಟ್ ಟೈಮು, ಹಂಗಾಗಿ ಇವತ್ತು ನೋಡ್ತಿದ್ದೀನಿ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಚಿಕ್ಕ ವಯಸ್ಸಿಂದನೂ ಆಂಜನೇಯ ಸ್ವಾಮಿಗೂ ನನಗೂ ಅದೇನೋ ಗಂಟು ನಂಟು ಅಂತ ಅನ್ಕೋತೀನಿ. ಚಿಕ್ಕ ವಯಸ್ಸಿಂದ ಜಾಸ್ತಿ ಆಂಜನೇಯ ಸ್ವಾಮಿ ದರ್ಶನನೇ ಆಗಿರೋದು ನನಗೆ. ಸ್ಕೂಲ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಈ ಥರ ದೇವ್ರ ಮೇಲೆ ಹೂವು ಇತ್ತಂದ್ರೆ ಮಲ್ಲಿಗೆ ಹೂವು ಕನಕಾಂಬರವ, ಅದನ್ನ ಎತ್ಕೊಳ್ಳೋ ಗಂಟ ಸಮಾಧಾನ ಆಗಲ್ಲ ನನಗೆ. ಸಖತ್ ಇಷ್ಟ. ನನ್ನ ಬರ್ತಡೆ ತಾನೇ ಫ್ರೆಂಡ್ಸ್, ನಾನು ತಾನೇ ಪೂಜೆ ಮಾಡಬೇಕು. ನಾನು ಈ ಥರ ಹೇಳಿದ ತಕ್ಷಣ ಆರತಿ ತಟ್ಟೆ ಕೈಗೆ ಕೊಟ್ಬಿಡ್ತು, ಸರಿ ನೀನೇ ಪೂಜೆ ಮಾಡ್ಕೊ ಅಂತ. ಇವತ್ತು ನನ್ನ ಬರ್ತಡೇ ಆಗಿರೋದ್ರಿಂದ ಆಂಜನೇಯ ಸ್ವಾಮಿ ಹತ್ರ ಒಂದೇ ಕೇಳ್ಕೊಳ್ಳೋದು, ನಾನೇನೇ ಕೆಲಸ ಮಾಡ್ಬೇಕಾದ್ರೂ ನನಗೆ ಧೈರ್ಯ ಕೊಡು, ಶಕ್ತಿ ಕೊಡು ಅಂತ ಅಂದ್ಬಿಟ್ಟು ಇವೆರಡೇ ಕೇಳ್ಕೊಬೇಕಾಗಿರೋದು ಫ್ರೆಂಡ್ಸ್. ನಾವು ಹಣ, ಆಸ್ತಿ, ದುಡ್ಡು ಅದೆಲ್ಲ ತಾನಾಗೇ ಬರ್ತೈತೆ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ. ಹಂಗಾಗಿ ಇಷ್ಟನ್ನೇ ಕೇಳ್ಕೊಂಡೆ. ಆಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲೇ ಹೂವೆಲ್ಲ ಇಟ್ಟಿದ್ರು. ಸರಿ ಇವತ್ತೇ ತಗೋಬಿಡೋಣ, ಕಡಿಮೆಗೆ ಸಿಕ್ತಿತ್ತು ಅಂತ ಹೋದ್ರೆ 1/4 kg 70 ರೂಪಾಯಿ ಇತ್ತು. ಅದು ಶಾವಂತಿ ಮಾತ್ರ. ರೋಸು 1/4 kg 100 ರೂಪಾಯಿ ಆಗ್ಬಿಟ್ಟೈತೆ. ಇನ್ನೇನು ಮಾಡೋದು, 1/4 kgನೇ ತಗೊಳ್ಳೋಣ, 1 ಟೈಮ್ ಪೂಜೆಗಾಗಷ್ಟು ಅಂತ ಅಂದ್ಬಿಟ್ಟು ಶಾವಂತಿ ಮಾತ್ರ ತಗೊಂಡೆ. ರೆಡ್ ರೋಸು ಮಿಕ್ಸ್ ತಗೊಂಡ್ರೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ರೆಡ್ ರೋಸು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗೈತೆ, ಕೊಡಲ್ಲ ಅಂತ ಅಂದ್ಬಿಟ್ಟು ಹುಡುಗ. ಆಮೇಲೆ ಹೊಸ್ಲಿಗೆ ಅರ್ಶಿನ ಕುಂಕುಮ ತಗೋಬೇಕಾಯ್ತು ಫ್ರೆಂಡ್ಸ್. ಯಾವಾಗಲೂ ಶಿವ ಪ್ಯಾಕೆಟ್ ತಂದ್ಬಿಡ್ತೈತೆ. ಪ್ಯಾಕೆಟಲ್ಲಿ ಬ್ರೌನ್ ಕಲರ್, ಅದು ನೋಡೋಕ್ಕೆ ಲಕ್ಷಣನೇ ಇರಲ್ಲ, ಆ ಕಲರ್ ತಂದ್ಬಿಡ್ತೈತೆ. ಅದಕ್ಕೆ ಇವತ್ತು ನಾನೇ ನೆನಪಿಸಿ ತಗೊಂಡೆ. ಇಲ್ಲ ಐತಲ್ಲ ಫ್ರೆಂಡ್ಸ್ ಐಟಮ್ಸು ಏನೇನೋ ಐತೆ ಫ್ರೆಂಡ್ಸ್, ಹೇಳ್ಕೊಳಕ್ಕೆ ನಾನು ಇಂಡಿಯನ್, ಇವುಗಳ ಹೆಸರು ಗೊತ್ತಿಲ್ಲ. ಇದೆಲ್ಲ ಎಳ್ಬೀರಕ್ಕೆ ಹಾಕೋತಾರೆ ಫ್ರೆಂಡ್ಸ್ ಮಿಕ್ಸ್ಗೆ. ವಾವ್, ಡೋನಟ್ಟು. ನಮ್ಮ ಕೇಕ್ ರೆಡಿ ಆಗೈತೆ. ಇಲ್ಲೇ ಕಟ್ ಮಾಡೋದಾ? ಅಣ್ಣ ಬಿಚ್ತವ್ರೆ. ಹಾಂ ಸರಿ, ವೆರಿ ನೈಸ್ ಫ್ರೆಂಡ್ಸ್. ನನ್ನ ಬರ್ತಡೇ ಕೇಕು ಬಿಗಿಯಾಗಿ ಹಿಡ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ರೋಡಲ್ಲೇ ಕಟ್ ಮಾಡ್ಬೇಕಾಗ್ತೈತೆ, ಟಪ್ ಅಂತ ಬೀಳ್ತೈತೆ. ಟಾಮು ಕೇಕು ಹೊಟ್ಟೆ ಕಿಚ್ ಪಡ್ತಾ ಇದೆಯಾ? ಗೊತ್ತಾಗ್ತೈತೆ ನಿನ್ನ ಮನ್ಸಲ್ಲಿ ಏನು ಅನ್ಕೋತಾ ಇದೆಯಾ? ಈ ವಯಸ್ಸಲ್ಲಿ ಮಾಡ್ತಾ ಇನ್ಯಾವ ವಯಸ್ಸಲ್ಲಿ ಎಂಜಾಯ್ ಮಾಡ್ಬೇಕು ಟಾಮು? ಒಂದು ರಿಯಾಕ್ಷನ್ ನೋಡೋಕ್ಕಾಗಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಕೇಕ್ ಎಲ್ಲ ರೆಡಿ ಆಯಿತು. ಹಾಂ, ಕಟ್ ಮಾಡುವಾ ಈಗಲೇ?
ಓಕೆ ಫ್ರೆಂಡ್ಸ್, ಪಟ್ ಅಂತ ನಾನು ಬರ್ತಡೇ ಡ್ರೆಸ್ ರೆಡಿ ಮಾಡ್ಕೊಂಡು ಬರ್ತೀನಿ. ಬರ್ತಡೇ ಡ್ರೆಸ್ ಹಾಕೊಂಡು ರೆಡಿ ಆಗ್ಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್. ನಾನು ರೆಡಿ ಆಗಿದ್ದೀನಿ. ಒಬ್ಬರು ಟೈಲರ್ ಅಮ್ಮಯಿಂದ ನನ್ನ ಡೇ ಫುಲ್ ಹಾಳಾಗ್ತಿತ್ತು ಅಂತ ನಾನು ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್. ಬೆಳಗ್ಗೆ ನೋಡಿದೆ 10 ಗಂಟೆಗೆ ನಾನು ಟಾಪ್ ಕೊಟ್ಟು ದೇವಸ್ಥಾನ ಎಲ್ಲ ಕ್ಯಾನ್ಸಲ್ ಆಯಿತು. ಈಗ ನಾನು ಇಷ್ಟಪಟ್ಟು ತೊಗೊಂಡಿದ್ದು ಫ್ರೆಂಡ್ಸ್, ಇದು ಲೆಹಂಗಾ ಥರ 3/4 ಸ್ಲೀವ್ ಹೊಲಿರಿ ಅಂದರೆ ಇಲ್ಲಿಗೆ ಹೊಲ್ದವ್ರೆ. ನಾನು ಈ ಥರ ಸ್ಲೀವ್ ಹಾಕೋದೇ ಇಲ್ಲ ಫ್ರೆಂಡ್ಸ್. ನನಗೆ ಸ್ಟೆಚಸ್ ಮರಕ್ಸ್ ಎಲ್ಲ ಕಾಣಿಸ್ತೈತೆ ಅಸಹ್ಯವಾಗಿ. ನನ್ನ ಡೇನೇ ಹಾಳು ಮಾಡ್ಬಿಡ್ತಲ್ಲಪ್ಪ ಅಮ್ಮ. ಶಿವನೇ ಕರ್ಕೊಂಡೋಗಿದ್ದು ಅಯ್ಯಮ್ಮ ಚೆನ್ನಾಗಿ ಮಾತಾಡ್ಸ್ತಾರೆ ಅಂದ್ಬಿಟ್ಟು ಹೋಗ್ಬೇಕಾಯ್ತದ್ಕೊಂಡು ನನಗೆ ಯಾರು ಪರಿಚಯ ಅವ್ರ ಅಕ್ಕ ಒಂದೇ ಪರಿಚಯ ಇರೋದು. ಅಕ್ಕ 16 ಕಿಲೋಮೀಟ್ರ್ ಹಿಂದೆ ಐತೆ. ನನ್ನ ದಿನನೇ ಹಾಳಾಯ್ತಲ್ಲ ಫ್ರೆಂಡ್ಸ್. ನನಗೆ ಬೇರೆ ದಿನ ಆದರೆ ಅಡ್ಜಸ್ಟ್ ಮಾಡ್ಕೊಬಿಡ್ಬೋದು ಫ್ರೆಂಡ್ಸ್. ಸ್ಪೆಷಲ್ ದಿನಗಳ ಬಟ್ಟೆಗಳು ಹಾಳು ಮಾಡಿದ್ರೆ ಎಷ್ಟು ಬೇಜಾರಾಗ್ತಿದೆ. ಇದು ನನ್ನ ಬರ್ತಡೇ ಡ್ರೆಸ್ ಫ್ರೆಂಡ್ಸ್. ಅದಕ್ಕೆ ನಾನು ಫೋನ್ ಮಾಡಿ ಹೇಳಿದ್ದೀನಿ, ಇದು ಸ್ಲೀವ್ ಇನ್ನೂ ಉಳ್ದೈತಂತೆ. ನನಗೆ ಫುಲ್ಲು 3/4 ಸ್ಲೀವೇ ಬೇಕು, ನನಗೆ ಬೆಳಗ್ಗೆ ತಂದು ಕೊಡ್ತೀನಿ, ಸ್ಟಿಚ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು. ಟೈಲರ್ಗಳು ಸಿಗಲ್ಲ ಫ್ರೆಂಡ್ಸ್. ಇಲ್ಲಿ ಸಿಕ್ಕಿರೋರು ಅರ್ಧಂಬರ್ಧ ಕಲ್ತಿರೋರು ಇಂಥವ್ರು ಸಿಗ್ತಾರೆ. ಏನು ಮಾಡೋಣ, ಬೇಗ ಮಿಷಿನ್ ತೊಗೋಬೇಕು ಅಷ್ಟೇ. ನನ್ನ ಡ್ರೆಸ್ ಹಿಂಗೈತೆ ಫ್ರೆಂಡ್ಸ್. ಡ್ರೀಮ್ ಡ್ರೆಸ್ ಇದು ಹೇಳ್ಬೇಕಂದ್ರೆ, ಆದರೆ ಹಾಳು ಮಾಡಿಟ್ಟವ್ರು ಅವರು ಅಷ್ಟೇ. ಟಡನ್ ಟಡನ್ ಟಡ, ಹ್ಯಾಪಿ ಬರ್ಡೇ ಮಧು. ಹನಿ ಕೇಕ್ ಫ್ರೆಂಡ್ಸ್, 1 kg 150 ಗ್ರಾಮ್. 1/2 kg ಇನ್ಮೇಲೆ ಬರಲ್ವಂತೆ ಫ್ರೆಂಡ್ಸ್ ಕೇಕ್ಸು. 1 kgನೇ ತೊಗೋಬೇಕು ಇನ್ಮೇಲೆ ತೊಗೊಂಡ್ರೆ. ಅಪ್ಪ ನಿಧಾನ ತಂದೆ, ಇವತ್ತು ಮಣ್ಣು ಕೇಕ್ ತಿನ್ನಂಗೆ ಮಾಡಬೇಡ. ಮಾಡಿದ್ರೆ ಮಾಡ್ತೀಯ ನೀನು ಫ್ರೆಂಡ್ಸ್. ಮೈ ಬರ್ಡೇ ಕೇಕ್ ಫ್ರೆಂಡ್ಸ್. ನನ್ನ ಡ್ರೆಸ್ ಮ್ಯಾಚಿಂಗ್ ಐತೆ, ಅದೊಂದು ಖುಷಿ ಆಯಿತು ಅಷ್ಟೇ. ಕಟ್ ಮಾಡಿ, ಇಬ್ರು ಸೇರಿ ಕಟ್ ಮಾಡೋಣ. ಮಾಡಪ್ಪ ಇದಚ್ಚು. ಲೆಟ್ಸ್ ಸ್ಟಾರ್ಟ್. ಹ್ಯಾಪಿ ಬರ್ಡೇ ಟು ಮೀ. ಅಚ್ಚು 3, 2, 1 ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಮೀ. ಹ್ಯಾಪಿ ಬರ್ಡೇ ಟು ಯು. ನನ್ನ ನೇಮ್ ಕಟ್ ಮಾಡೋದು ಬೇಡ. ಇಷ್ಟು ಸಾಫ್ಟ್ ಇರ್ತೈತೆ ಹನಿ ಕೇಕು. ಐಟು ಕಮ್ಮಿ ಮಾಡ್ಬಿಟ್ಟವ್ರಲ್ಲಪ್ಪ. ಹನಿ ಕೇಕ್ ಇಷ್ಟು ಐಟ್ ಇರ್ತೈತೆ. ನಾವು ಸ್ಕೂಲ್ಗೆ ಹೋಗ್ಬೇಕಾರೆ ಸ್ವಲ್ಪ ವಿಡಿಯೋದಲ್ಲಿ ಸ್ವಲ್ಪ ನಾವು ಡಿಸೆಂಟ್ ಇರಬೇಕು. ನಮ್ಮ ಅಪ್ಪಿಗೆ ಯಾವತ್ತು ಇಂಟ್ರೆಸ್ಟ್ ಇದಾವಾಗಲ್ಲ. ನನಗೇನು ಇಂಟ್ರೆಸ್ಟ್ ಇಲ್ಲಪ್ಪ ಇವತ್ತು. ನನ್ನ ಡ್ರೆಸ್ ಮ್ಯಾಚಿಂಗ್ಗೆ ಕೇಕು. ಈ ಡ್ರೆಸ್ ಎಲ್ಲ ಹಾಳು ಮಾಡಿರೋದನ್ನ ದುರ್ಘಟನೆ ಮಾತ್ರ ನಾನು ಜನ್ಮಕ್ಕೂ ಮರೆಯಲ್ಲ ಫ್ರೆಂಡ್ಸ್. ಅದು ನನ್ನ ಮನಸ್ಸಿಂದ ಹೋಗ್ತಾ ಇಲ್ಲ. ಅನ್ನ ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಗೊಜ್ಜೈತೆ, ತಿಂತಾರೋ ಇಲ್ಲೋ ಗೊತ್ತಿಲ್ಲ. ತಿಂತೀಯಾ ಗೊಜ್ಜು ಅನ್ನ? ಎಣ್ಣೆ ಬದನೆಕಾಯಿ ಮಾಡಿ ಬಿಟ್ಟಿದ್ದೀನಿ ಮೊನ್ನೆ. ಯಾಮರ್ಸ್ಬಿಟ್ಟು ಇವಾಗ ಮಾಡಿರೋದು ಬಿಸಿ ಬಿಸಿ ಅಂತ ತಿನ್ನಂತ ಕೊಟ್ಟಿದ್ರೆ ನೋಡ ಫ್ರೆಂಡ್ಸ್. ತಂಗಳು ತಿನ್ನಲ್ಲ ಫ್ರೆಂಡ್ಸ್, ಎಷ್ಟು ಜಂಬ ಬಂದೈತೆ. ಓಕೆ ಫ್ರೆಂಡ್ಸ್, ಇದಕ್ಕೆ ಟೊಮಟೊ ಗೊಜ್ಜು ಮಾಡ್ತೀನಿ ಫ್ರೆಂಡ್ಸ್. ಇದು ನಮ್ಮ ರಾತ್ರಿ ಊಟ ಫ್ರೆಂಡ್ಸ್. ಸ್ವಲ್ಪ ಕೊಡುವಂತು, ಯಾಕಂದರೆ ಯಜಮಾನ್ರು ಕೇಕ್ ಫುಲ್ ಜಮಾಯಿಸವ್ರೆ, ಅದಕ್ಕೆ ಊಟ ಸೇರ್ತಾ ಇಲ್ಲ. ಆದರೂ ರಾತ್ರಿ ಊಟ ತಿನ್ನಲೇಬೇಕು. ಎಕ್ಸ್ಪ್ರೆಷನ್ ಚೇಂಜು. ನನಗೆ ಚಿಕನ್ ಸಾರು ಐತೆ ನೆನೆದು, ಕಲ್ಸಾಕ್ಬಿಡೋಣ. ವಾರ ಒಪ್ಪತ್ತು ಏನೂ ಇಲ್ಲ. ಚೆನ್ನಾಯ್ತಪ್ಪ ರಸ. ಸ್ವಲ್ಪ ಗೊಜ್ಜು ಥರ ಮಾಡ್ಕೊಂಡೆ ಫ್ರೆಂಡ್ಸ್. ಸ್ವಲ್ಪ ಒಂದು 4 ಟೊಮೊಟೊ ಹಾಕಿ, ಸಣ್ಣ ಟೊಮೊಟೊ. ಇದು ನಮ್ಮ ಇವತ್ತಿನ ಬರ್ತ್ಡೇ ವ್ಲಾಗ್ ಫ್ರೆಂಡ್ಸ್. ಎಲ್ಲ ಗಜಿಬಿಜಿ ಆಗೋಯ್ತು ಇವತ್ತು. ಬರೋ ವರ್ಷ ಆದರೂ ಚೆನ್ನಾಗಿ ಮಾಡ್ಕೊಳ್ವ. ಓಕೆ ಫ್ರೆಂಡ್ಸ್, ಫುಲ್ ಸುಸ್ತು ಟಯರ್ಡ್ ಆಗ್ಬಿಟ್ಟಿದ್ದೀನಿ. ಎರಡೂ ಒಂದೇ. ವಿಶು ನಾಳೆ ಮಾಡ್ತೀನಿ ಫ್ರೆಂಡ್ಸ್. ಯಾರೆಲ್ಲ ಬರ್ತ್ಡೇಗೆ ವಿಶ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ವಿಶಸ್ ಈ ಸಲ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲ ಕಡೆಯಿಂದ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ನನಗೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಗುಡ್ ನೈಟ್. ನಾಳೆ ಸಿಗ್ತೀನಿ.